ಪಂಚಲಿಂಗ ಕ್ಷೇತ್ರವಾದ ನಂಬಿಹಳ್ಳಿಯಲ್ಲಿ ಶ್ರೀ ಪ್ರಸನ್ನ ಪಾರ್ವತಿ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವದ ಅಂಗವಾಗಿ ಇಂದು ಸಮಾರೋಪದ ಪೂಜಾ ಕೈಂಕರ್ಯವಾದ ಶಯನೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಭಕ್ತಿಭಾವದಿಂದ ನೆರವೇರಿಸಲಾಯಿತು. ಸಂಪ್ರದಾಯದ ಮುಂದುವರಿಕೆ ಹಿರಿಯರ ಮಾರ್ಗದರ್ಶನದಂತೆ ಕಳೆದ ಹಲವಾರು ವರ್ಷಗಳಿಂದ ನಂಬಿಹಳ್ಳಿ ಗ್ರಾಮದ ಗೌರವಾನ್ವಿತರಾದ ಶ್ರೀ ಜೆ.ಎನ್. ನಾರಾಯಣಸ್ವಾಮಿ ಮತ್ತು ಕುಟುಂಬದವರು ಈ ಶಯನೋತ್ಸವ ಸೇವೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ಗಣ್ಯರ ಉಪಸ್ಥಿತಿ ಈ ಸುಸಂದರ್ಭದಲ್ಲಿ ಗ್ರಾಮಸ್ಥರು, ಭಕ್ತಾದಿಗಳು ಹಾಗೂ ಹಲವಾರು ಗಣ್ಯರು ಉಪಸ್ಥಿತರಿದ್ದು ಸ್ವಾಮಿಯ ದರ್ಶನ ಪಡೆದರು. ಬಂದಿದ್ದ ಎಲ್ಲಾ ಭಕ್ತರಿಗೆ ತೀರ್ಥಪ್ರಸಾದ ವಿನಿಯೋಗವನ್ನು ಏರ್ಪಡಿಸಲಾಗಿತ್ತು. ದೇವಸ್ಥಾನದ ಅರ್ಚಕರಾದ ಶ್ರೀ ವಿಶ್ವನಾಥ ಸ್ವಾಮಿಯವರು ಮಾತನಾಡಿ, ರಥೋತ್ಸವದ ಆರಂಭದಿಂದ ಇಂದಿನ ಕೊನೆಯ ಪೂಜೆಯವರೆಗಿನ ಧಾರ್ಮಿಕ ವಿಧಿವಿಧಾನಗಳ ಮಹತ್ವದ ಬಗ್ಗೆ ಈ ಸಂದರ್ಭದಲ್ಲಿ ಸಮಾಜ ಸೇವಕರು ಹಾಗೂ ನಾರಾಯಣಸ್ವಾಮಿಯವರ ಅಳಿಯರಾದ ಚಿಕ್ಕಬಳ್ಳಾಪುರದ ಮಂಜುನಾಥ್ ಅವರು ಮಾತನಾಡಿ, ನಮ್ಮ ಮಾವನವರಾದ ಜೆ.ಎನ್. ನಾರಾಯಣಸ್ವಾಮಿಯವರ ಕುಟುಂಬ ಮತ್ತು ಸಂಬಂಧಿಕರೆಲ್ಲರೂ ಸೇರಿ ಪ್ರತಿ ವರ್ಷದಂತೆ ಈ ಬಾರಿಯೂ ಶಯನೋತ್ಸವದಲ್ಲಿ ಭಾಗಿಯಾಗಿದ್ದೇವೆ. ಸಮಸ್ತ ಜನತೆಗೂ ಹಾಗೂ ಗ್ರಾಮಸ್ಥರಿಗೂ ದೇವರ ಆಶೀರ್ವಾದ ಸದಾ ಇರಲಿ ಎಂದು ಆಶಿಸಿದರು. ಹಲೋ, ನಂಬಿಹಳ್ಳಿ ಪಂಚಲಿಂಗ ಕ್ಷೇತ್ರ 1ನೇ ತಾರೀಕಿಂದ ಬ್ರಹ್ಮರಥೋತ್ಸವ ಕಾರ್ಯಗಳು ನಡೆದಿದೆ. ಈ ದಿನ ಶಯನೋತ್ಸವ ಕಾರ್ಯ ಮುಕ್ತಾಯವಾಗಿದೆ. ಪಂಚಲಿಂಗ ಕ್ಷೇತ್ರ ಶ್ರೀ ಪ್ರಸನ್ನ ಪಾರ್ವತಿ ನಂಬಿಹಳ್ಳಿ ಸೋಮೇಶ್ವರ ಸ್ವಾಮಿ ಪಂಚಲಿಂಗ ಕ್ಷೇತ್ರ. ಈ ದಿನ ಜಯನಾಥ ಸ್ವಾಮಿ ಅವರ ಕುಟುಂಬದವರೆಲ್ಲ ಶಯನೋತ್ಸವ ಮುಕ್ತಾಯಗೊಂಡಿದ್ದಾರೆ. ವರ್ಷ ಇದೇ ಶಯನೋತ್ಸವ ಅವರು ಆರಂಭಿಸಿಕೊಂಡು ಬರುತ್ತಿದ್ದಾರೆ. ಇದು ಪಂಚನಂದಿ ಕ್ಷೇತ್ರ ನಂಬಳ್ಳಿಯಲ್ಲಿ ಈ ದಿನ ಶಯನೋತ್ಸವ ಕಾರ್ಯಕ್ರಮ ಜಾತ್ರೆ ಶುರುವಾಗಿ ಎಲ್ಲ ಮುಗಿಸ್ಕೊಂಡು ಲಾಸ್ಟ್ಗೆ ಶಯನೋತ್ಸವ ಕಾರ್ಯಕ್ರಮ ನಮ್ಮ ಮಾವರಾದ ನಾರಾಯಣಸ್ವಾಮಿ ಅವರ ಕುಟುಂಬದಿಂದ ನೆರವೇರಿಸಿ ಕೊಟ್ಟಿರ್ತಾರೆ. ಎಲ್ಲ ಕಾರ್ಯಗಳು ಸುಸೂತ್ರವಾಗಿ ಎಲ್ಲ ಜನರು ಕ್ಷೇಮವಾಗಿರ್ಲಿ ಅಂತ ಪೂಜೆ ನಡೆಸ್ಕೊಂಡು ಬಂದಿರ್ತಾರೆ. ಮಂಜುನಾಥ್ ಅಂತ ನಮ್ಮ ಚಿಕ್ಕಬಳ್ಳಾಪುರ.